ಸರಳವಾಸ್ತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗ ದೊಡ್ಡಬಳ್ಳಾಪುರದಿಂದ ಶೋಭಾ ಕರೆ ಮಾಡಿದ್ದಾರೆ. ಶೋಭಾ, ನಿಮ್ಮ ಸಮಸ್ಯೆ ಏನಿದೆ ತಿಳಿಸಿ. ನಮಸ್ತೆ ಗುರುಜಿ. ನಮಸ್ಕಾರ. ನಮಸ್ಕಾರ. ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಹೇಳಿ ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 30/9/76. 76 ಅಲ್ಲ? ಹೌದು. ರಾತ್ರಿ ಅಂತ ಹೇಳಿ. ಯಾವ ದಿಕ್ಕು ಆಗ್ಬರು? ನೋಡ್ರಿ, ಪಶ್ಚಿಮ ಅನ್ನೋದು ಅತಿ ಒಳ್ಳೆ ದಿಕ್ಕು ನಿಮ್ಮ ಯಜಮಾನ್ರಿಗೆ. ಪಶ್ಚಿಮ ಒಳ್ಳೆ ದಿಕ್ಕು. ಪಶ್ಚಿಮಕ್ಕಿತ್ತಂತಂದ್ರೆ ನಿಮ್ಮ ಮನೆಯ ಮುಖ್ಯ ದ್ವಾರ ಪಶ್ಚಿಮಕ್ಕಿತ್ತಂದ್ರೆ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾರೆ. ಸರಿ. ಹೌದ್ರಿ? ಮತ್ತೆ ಉತ್ತರ ಅಥವಾ ಪೂರ್ವ ಒಳ್ಳೆ ದಿಕ್ಕಲ್ಲ, ಗೊತ್ತಿರ್ಲಿಯಾ? ಮತ್ತೆ ಸರಿ. ಹಲೋ. ಹೇಳಿ. ನಮ್ಮ ಆಂಟಿ ಮಗ ಒಬ್ಬ 18/3/94. 18/3/94. ಇವ್ನು ಯಾವ ದಿಕ್ಕು ಕುತ್ಕೊಂಡು ಹೋಗ್ಬೇಕು ಗುರುಜಿ? ನೋಡಿ, ಅವ್ರಿಗೆ ವಾಯುವ್ಯಕ್ಕೆ ಮುಖ ಮಾಡಿ ಓದಬೇಕು ಯಾವಾಗಲೂ. ಅಭ್ಯಾಸ ದಿಕ್ಕು ಅಂದ್ರೆ ವಾಯುವ್ಯ ದಿಕ್ಕು. ಹೌದಾ? ಯಾವಾಗ ತಲೆ ಮಾಡಿ ಮಲ್ಕೋಬೇಕಾದ್ರೆ ವಾಯುವ್ಯಕ್ಕೆ ತಲೆ ಆಗಬೇಕು ಅಥವಾ ಪಶ್ಚಿಮಕ್ಕೆ ತಲೆ ಆಗಬೇಕು. ವಾಯುವ್ಯಕ್ಕೆ ಅವರು ಮುಖ ಮಾಡಿ ಓದಿದ್ರೆ, ಮಗು ಓದಿದಂದ್ರೆ ಸಾಕಷ್ಟು ಅದು ಫಲಿತಾಂಶನ ಕಾಣಬಹುದು ಅದರಲ್ಲಿ. ಓಕೆ ಗುರುಜಿ, ಕೊನೆಯದಾಗಿ ವಾಸ್ತುವಿನ ಬಗ್ಗೆ ಸಾಕಷ್ಟು ಗೊಂದಲಗಳು ಪ್ರತಿಯೊಬ್ಬರಲ್ಲೂ ಇರುತ್ತೆ, ಅಂತಹವರಿಗೆ ಕೊನೆಯ ಸಂದೇಶ ಏನು? ಇಲ್ಲಿ ನೋಡಿ, ನಾನು ಒಂದು ಸ್ಪಷ್ಟಪಡಿಸ್ತಾ ಇದ್ದೀನಿ. ಇವತ್ತು ಏನೊಂದು ಎಷ್ಟೋ ವರ್ಷದಿಂದ ಅಂದರೆ ಈ ಒಂದು 40-50 ವರ್ಷದಲ್ಲಿ ಬಂದು ಏನು ಬ್ರ್ಯಾಂಡ್ ಮಾಡಿದ್ದಾರೆ, ಉತ್ತರ ಅಥವಾ ಪೂರ್ವನ ಒಳ್ಳೆ ದಿಕ್ಕು ಮತ್ತು ಪಶ್ಚಿಮ ಅಥವಾ ದಕ್ಷಿಣ ಒಳ್ಳೆ ದಿಕ್ಕಲ್ಲ ಅಂತ ಅನ್ನೋದನ್ನೇ ನಾನು ಖಂಡಿತವಾಗಿ ಈ ಒಂದು ಕಾರ್ಯಕ್ರಮ ಮೂಲಕ ನಾನು ಅಲ್ಲಗಳಿತೀನಿ. ನಾನು ಅಷ್ಟೇ ಅಲ್ಲ, ಬರೀ ನಾನು ಅಲ್ಲಗಳಿತೀನಿ ಅಥವಾ ನಾನು ಹೇಳ್ತೀನಿ ಅಂತ ಅನ್ನೋದಂಥದ್ದು ಬೇಡ. ಜನ ಅದನ್ನ ಐತಲ್ಲ ಸ್ವಲ್ಪ ವಿಚಾರ ಮಾಡಿ ನೋಡಿಬಿಟ್ರೆ ಸ್ಪಷ್ಟ ಚಿತ್ರೀಕರಣ ಅವ್ರ ಮುಂದೆ ಬರುತ್ತೆ. ಇವತ್ತು ಒಂದು ದಕ್ಷಿಣಕ್ಕೆ ಇರಬಾರ್ದು ಪಶ್ಚಿಮಕ್ಕೆ ಇರಬಾರ್ದು ಅಂತ ಅನ್ನೋಂಥ ಮಾತನ್ನು ಬರ್ತೈತೆ. ಇವತ್ತು ನಮ್ಮ ಹಿರಿಯರು ಒಂದು 40 ವರ್ಷದಿಂದ ದಕ್ಷಿಣಕ್ಕೆ ಅಥವಾ ಪಶ್ಚಿಮಕ್ಕೆ ಇರಲಾರ್ದ ಮನೆಯನ್ನು ಯಾರು ಕಟ್ಟಿಸಿಲ್ಲ ಅಂತಿಲ್ಲ. ಕಟ್ಟಿಸಿ ಸಾಕಷ್ಟು ಬೆಳೆದವರು ಇದ್ದಾರೆ, ಸಾಕಷ್ಟು ಹಣ ಮಾಡಿದವರು ಇದ್ದಾರೆ, ಒಂದು ಸುಖದಿಂದ ಬಾಳಿದವರು ಇದ್ದಾರೆ. ಅಂದ್ರೆ ಅವರಿಗೆ ರಿಸಲ್ಟ್ ಕೊಡ್ತೋ ಇಲ್ಲ. ಸುಮ್ಮನೆ ಜನಕ್ಕೆ ತಪ್ಪು ಕಲ್ಪನೆಯನ್ನು ಕೊಟ್ಟು ಈ ವಾಸ್ತುವಿನ ಹೆಸರಿನಲ್ಲಿ ಒಂದು ಏನೋ ಒಂದು ನಡೆದು ಅಂತದ್ದು ಅಂತಾರಲ್ಲ, ಈ ಒಂದು 40 ವರ್ಷದಲ್ಲಿ ಬಂದಂಥ ಈ ಪ್ರಚಲಿತ ವಾಸ್ತುವಿನಲ್ಲಿ ಅದು ಜನರಿಗೆ ಎಷ್ಟೊಂದು ಗೊಂದಲಮಯ ವಾತಾವರಣ ಮಾಡಿದ್ದಾರೆ. ಅದಕ್ಕೆ ನಾನು ಹೇಳುವಂಥದ್ದು ಇಷ್ಟೇ, 8 ದಿಕ್ಕುಗಳು ಪ್ರತಿಯೊಬ್ಬ ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರುವಂಥದ್ದು. 8 ದಿಕ್ಕುಗಳಲ್ಲಿ 4 ಒಳ್ಳೆಯದು, 4 ಕೆಟ್ಟ ದಿಕ್ಕುಗಳು. ಇವತ್ತು ದಕ್ಷಿಣನ ಅವ್ರ ಪಾಲಿಗೆ ಒಳ್ಳೇದು ಬಂದಿತ್ತು ಅಥವಾ ಪಶ್ಚಿಮ ಒಳ್ಳೇದು ಬಂದಿದ್ದಂದರೆ ಅದೇ ದಿಕ್ಕಿನಲ್ಲಿ ಅವ್ರ ಮನೆ ಇತ್ತು ಅಥವಾ ಅವರ ಒಂದು ಏನೇ ಕುಂತು ಕೆಲಸ ಮಾಡ್ತಾ ಇದ್ರೆ ಸಾಕಷ್ಟು ಪ್ರಗತಿಯನ್ನು ಕಾಣ್ತಾರೆ. ಅದಕ್ಕೆ ನಾನು ವೀಕ್ಷಕರಿಗೆ ಒಂದು ಕಡೆಯದಾಗಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ. ಎಷ್ಟೋ ಸಲ ಉತ್ತರ ಅಥವಾ ಪೂರ್ವ ಒಳ್ಳೆ ದಿಕ್ಕಂತ ತಿಳ್ಕೊಂಡು ಕಟ್ಟಿಸ್ಕೊಂಡು -100% ಇದ್ದು ಅದನ್ನು ಮಾರಲಿಕ್ಕೆ ಹೋದಂಥ ಸಾಕಷ್ಟು ಒಂದಲ್ಲ ಸಾವಿರಾರು ಎಕ್ಸಾಂಪಲ್ಸ್ ಇದ್ದಾವೆ. ಅದಕ್ಕೆ ನೀವು ಸಹಿತ ಹೊಣೆ ಆಗಿಬೇಡ್ರಿ. ಅದಕ್ಕಿಂತ ಮೊದಲು ಸ್ವಲ್ಪ ಇದ್ರ ಬಗ್ಗೆ ತಿಳ್ಕೊಂಡು ಮುಂದಿನ ಒಂದು ಕೈ ಹಾಕೋದು ನಾನು ಒಳ್ಳೆಯದಂತ ತಿಳ್ಕೊಂಡು ನಾನು ಬಯಸ್ತಾ ಇದ್ದೀನಿ ಇಲ್ಲಿ. ಓಕೆ, ಕೊನೆಯದಾಗಿ ಇನ್ನೊಂದು ಮಾಹಿತಿಯನ್ನು, ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಕಂಕಣ ಭಾಗ್ಯ ಕೂಡಿ ಬರೋದು ಕೂಡ ಸಾಕಷ್ಟು ಕಷ್ಟ ಇರುತ್ತೆ. ಈ ವಾಸ್ತುವಿನ ಮೂಲಕ ಹೆಣ್ಣಿಗೆ ಕಂಕಣ ಭಾಗ್ಯ ತರಿಸಬಹುದಾ ಗುರುಜಿ? ನೋಡ್ರಿ, ನಾನು ಇವತ್ತು ಒಂದಲ್ಲ ಸಾವಿರಾರು ಹೆಣ್ಣು ಮಕ್ಕಳ ಒಂದು ಮದುವೆಯನ್ನು ಈ ನನ್ನ ದಿಕ್ಕಿನ ಅನುಗುಣವಾಗಿ ಮಾಡ್ಕೊಂಡಾಗ ಸಾಕಷ್ಟು ಅವ್ರ ಅನುಭವನ ವ್ಯಕ್ತಪಡಿಸಿದವರು ಇದ್ದಾರೆ. ಅಂದರೆ ಈ ನನ್ನ ದಿಕ್ಕು ಏನು ಒಂದು ಕ್ಯಾಲ್ಕುಲೇಷನ್ಸ್ ಇದೆ ಅಲ್ಲ, ನಾನು ಹೇಳಿದೆ, ಒಂದನೇದು ಎಲ್ಲ ದಿಕ್ಕಿಗೆ ಎಲ್ಲ ಓವರಾಲ್ ಆಗಿ, ಎರಡನೇದು ಹೆಲ್ತಿಗಾಗಿ, ಮೂರನೇದು ಕಂಕಣ ಭಾಗ್ಯಕ್ಕಾಗಿ ಒಳ್ಳೆ ದಿಕ್ಕದು. ಇವತ್ತು ನೋಡಿ, ನೀವು ನಂಬ್ತಿರಲ್ಲ ಗೊತ್ತಿಲ್ಲ, ಒಂದು ಎಷ್ಟು ಸುಂದರ ಇರ್ತಾಳೆ, ತೋರಿಸ್ತಿರ್ತಾರೆ, 100 ಮಂದಿ ಬಂದು ನೋಡಿ ಹೋದ್ರು ಫಿಕ್ಸ್ ಆಗ್ತಾ ಇರಂಗಿಲ್ಲ. ಕರೆಕ್ಟಾ? ಇನ್ನು ನಾವಂತ ಕೊಂಟಂತ ಡೈರೆಕ್ಷನ್ಗೆ ಅವಳದೊಂದು ಏನಪ್ಪಾ ಅಂದ್ರೆ ಉತ್ತರ ಅನ್ನೋದು ಒಳ್ಳೆ ದಿಕ್ಕಿದೆ ಅಂದ್ರೆ ಮ್ಯಾರೇಜ್ ದಿಕ್ಕಿದೆ, ಆ ದಿಕ್ಕಿಗೆ ಮತ್ತೆ ನಾವು ಕೊಟ್ಟಂತ ಕಲರ್ ಅನ್ನ ಅವ್ರು ಹಾಕೊಂಡು ಇದು ಮಾಡಿದ್ರೆ ಸಿಲ್ ಬಿಕಮ್ ಸೋ ಪವರ್ಫುಲ್ ಇನ್ ಹರ್ ಮ್ಯಾರೇಜ್ ಡೈರೆಕ್ಷನ್. ಅದು 2 ಅಥವಾ 3ನೇ ಸಲದೊಳಗೆ ಕ್ಲಿಕ್ ಆಗಿಬಿಡುತ್ತೆ. ಇದು ನಂದು ಇಷ್ಟು ಗ್ಯಾರಂಟಿ ಇರುತ್ತಲ್ಲ. ಇದು ಒಂದಲ್ಲ, ಇಂಥ ಸಾವಿರಾರುಗಳನ್ನು ಅವ್ರು ಮಾಡಿ ನೋಡಿದಾಗ ಮತ್ತೆ ವ್ಯಕ್ತಪಡಿಸಿದ್ದು ಇಲ್ಲ, ನಮ್ದು ಎಷ್ಟು ವರ್ಷದಿಂದ ಫಿಕ್ಸ್ ಆಗ್ತಾ ಇದ್ದಿದ್ದಿಲ್ಲ, ಈಗ ನಮ್ಮ ಮಗಳದ್ದು ಫಿಕ್ಸ್ ಆಯ್ತು ರೀ ಗುರುಜಿ, ತಮ್ಮ ಒಂದು ದಿಕ್ಕಿನ ಅನುಗುಣವಾಗಿ ನಾವು ಕೂತ್ಕೊಂಡಾಗ ಅಂತಿಕೊಂಡು. ಅದಕ್ಕೆ ಈ ಕಂಕಣ ಭಾಗ್ಯಕ್ಕೂ ಸಹಿತ ನನ್ನ ಸರಳ ವಾಸ್ತು ಎಷ್ಟು ಪ್ರಾಮುಖ್ಯತೆ ಅಂದರೆ ಎಷ್ಟು ಅವ್ರಿಗೆ ಉಪಯೋಗ ಬರುತ್ತೆ ಅನ್ನೋದನ್ನು ನಾವು ಒಂದಲ್ಲ ಸಾವಿರಾರು ಜನಗಳಿಂದ ಕಂಡುಕೊಂಡಿದ್ದೀವಿ. ಅಂದರೆ ಕೇವಲ ಆ ದಿಕ್ಕಿನಲ್ಲಿ ಆ ಬಣ್ಣದ ಬಟ್ಟೆ ಹಾಕೊಂಡು ಆ ದಿಕ್ಕಿನಲ್ಲಿ ಕೂರಿಸೋದ್ರಿಂದಾನೇ ಎಲ್ಲವೂ ಚೇಂಜ್. ಇಲ್ಲಿ ಒಂದು ಪಾಯಿಂಟ್ ಇದೆ, ನೀವು ಕೇಳಿದ್ರಿ, ಒಳ್ಳೇದು ಕೇಳಿದ್ರಿ. ಏನಿದೆ ಅಂದರೆ ಅವಾಗ ಆ ಒಂದು ಮ್ಯಾರೇಜ್ ಒಂದು ಜಾಗ ಇರುತ್ತೆ ಮನೆಯಲ್ಲಿ, ಆ ಜಾಗ ಕ್ಲಿಯರ್ ಇರ್ಬೇಕಷ್ಟೇ. ಅದು ಕ್ಲಿಯರ್ ಇತ್ತು ಅಂತಂದ್ರೆ ಇದನ್ನ ಇಷ್ಟೇ ಮಾಡಿಬಿಟ್ರೆ ಕ್ಲಿಕ್ ಆಗಿಬಿಡುತ್ತೆ. ಒಂದ್ ವೇಳೆ ಇದು ಅಲ್ಲಿ ಜಾಗ ಅಂತ ಕ್ಲಿಯರ್ ಇಲ್ಲ, ಅಲ್ಲಿ ಏನೋ ಬಾತ್ರೂಮ್ ಟಾಯ್ಲೆಟ್ ಬಂದಿತ್ತು ಅಥವಾ ಅದು ಮನೆ ಬಿಟ್ಟು ಹೊರಗಡೆ ಇತ್ತು ಅಂತಂದ್ರೆ ಅದಕ್ಕೆ ಆ ಮನೆಗೆ ರೆಮಿಡೀಸ್ ಕೊಟ್ಟು ಈ ಡೈರೆಕ್ಷನ್ ಮಾಡ್ಬೇಕಾಗತ್ತೆ. ಇದು ಒಂದು ಸ್ವಲ್ಪ ಲಕ್ಷ ಇರಬೇಕು. ಯಾಕಂದ್ರೆ ಬರೀ ಒಂದು ಡೈರೆಕ್ಷನ್ ಜೊತೆ ಆ ಮನಿದು ಆ ಭಾಗ ಕ್ಲಿಯರ್ ಇತ್ತಂತಂದ್ರೆ ಇಲ್ಲಿ ಕ್ಲಿಕ್ ಕೊಡಕ್ಕೆ ಅನುಕೂಲ ಆಗಿಬಿಡುತ್ತೆ. ಸಾಮಾನ್ಯವಾಗಿ ಸರಳ ವಾಸ್ತುವಿನ ಬಗ್ಗೆ ಸಾಕಷ್ಟು ಗೊಂದಲ ಇರುತ್ತೆ, ಅಂದ್ರೆ ವಾಸ್ತುಗಳ ಬಗ್ಗೆನೇ ಸಾಕಷ್ಟು ಗೊಂದಲ ಇರುತ್ತೆ. ಈ ದಿಕ್ಕು ಸರಿನಾ, ಆ ದಿಕ್ಕು ಸರಿನಾ ಅಂತ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಧನ್ಯವಾದ ಗುರುಜಿ. ನಮಸ್ಕಾರ.
ವೀಕ್ಷಕರೇ, ಇದೇ ರೀತಿ ಪ್ರತಿ ಭಾನುವಾರ 8 ಗಂಟೆಯಿಂದ 9 ಗಂಟೆಗೆ ಸರಳ ವಾಸ್ತು ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ವಾಸ್ತುವಿನ ಬಗ್ಗೆ ಹಲವಾರು ಗೊಂದಲ ಇರುತ್ತೆ. ನಮಗೆ ಮನೆ ಸರಿಯಾಗಿ ಬರುತ್ತೋ, ಬಾಗಿಲು ಸರಿಯಾಗಿ ಬರುತ್ತೋ, ಒಲೆ ಸರಿಯಾಗಿದೆಯಾ, ಬಾತ್ರೂಮ್ ಸರಿಯಾಗಿದೆಯಾ, ಅಥವಾ ಮಲಗೋ ಕೋಣೆ ಸರಿ ಇದೆಯಾ, ಹೀಗೆ ಹಲವಾರು ಗೊಂದಲಗಳು ನಿಮ್ಮನ್ನ ಕಾಡ್ತಾ ಇರುತ್ತೆ. ಅಂತಹ ಗೊಂದಲಗಳಿದ್ದಲ್ಲಿ ನೀವು ನೇರವಾಗಿ ನಮಗೆ ಕರೆ ಮಾಡಿ ಈ ಮೂಲಕ ಉತ್ತರವನ್ನ ಪಡ್ಕೋಬಹುದು. ಇದು ಇವತ್ತಿನ ಸರಳ ವಾಸ್ತು ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.